ಹಲ್ಲೆಲೂಯಾ. ನಮ್ಮ ಆನಂದವು ಪರಿಪೂರ್ಣವಾಗುವುದು ಯಾವಾಗ, ಹೇಗೆ ಅಂತಂತಂದ್ರೆ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಾಗ, ದೇವರ ಅಪ್ಪಣೆಯಂತೆ ಮುಂದೆ ಸಾಗುವಾಗ. ನೀವು ಆಲೋಚನೆ ಮಾಡ್ರಿ, ನಿಮಗೆ ದೇವರೇ ಮಾರ್ಗದರ್ಶಕನಾಗಿದ್ದಾನೆ ಅನ್ಕೊಳ್ರಿ, ನೀವು ಮಾರ್ಗ ತಪ್ಪಲಿಕ್ಕೆ ಸಾಧ್ಯವಾಗುತ್ತದೋ? ಎಂದಿಗೂ ಸಾಧ್ಯವಾಗುವುದಿಲ್ಲ. ದೇವರೇ ಸಲಹೆಗಾರನಾಗಿದ್ದಾನೆ ಅಂತ ಅನ್ಕೊಳ್ರಿ, ಆ ಸಲಹೆಗಳನ್ನು ಕೇಳಿ ನೀವು ಸೋತು ಹೋಗ್ಲಿಕ್ಕೆ ಸಾಧ್ಯವಾಗುತ್ತದೋ? ಸಾಧ್ಯವಾಗುವುದೇ ಇಲ್ಲ. ಆತನಂತ ಸಲಹೆಗಾರನ ಈ ಲೋಕದಲ್ಲಿ ಯಾರೂ ಇಲ್ಲ. ಆತನಂತ ಮಾರ್ಗದರ್ಶಕರು ಈ ಲೋಕದಲ್ಲಿ ಯಾರೂ ಇಲ್ಲ. ಆತನ ಹಾಗೆ ಒಳ್ಳೆದನ್ನ ಬಯಸುವವನು, ಒಳ್ಳೆದಾಗುವಂತೆ ಸಲಹೆ ಸೂಚನೆಗಳನ್ನು ಕೊಡುವಂತವರು ಈ ಲೋಕದಲ್ಲಿ ಯಾರು ಸಿಗಲು ಸಾಧ್ಯವಿಲ್ಲ. ಆತನು ಅಪರಿಮಿತ ಜ್ಞಾನವುಳ್ಳಂತವನು. ಆತನು ನಮ್ಮ ಹಿತವನ್ನೇ ಬಯಸಿ, ನಮ್ಮ ಒಳ್ಳೆದನ್ನೇ ಬಯಸಿ, ನಮಗೆ ಉದ್ದೇಶಗಳನ್ನ, ನಮಗೆ ಆಲೋಚನೆಗಳನ್ನ, ನಮಗೆ ತನ್ನ ಚಿತ್ತವನ್ನ ಹೇಳಿಕೊಡುವವನು ಆಗಿದ್ದಾನೆ. ಆತನ ಮಾತನ್ನು ಕೇಳಿ ನಾವು ಮುಂದೆ ಸಾಗುವಾಗ ನಮ್ಮ ಆನಂದವು ಪರಿಪೂರ್ಣವಾಗುತ್ತದೆ. ಆತನ ಆಜ್ಞೆಗಳಂತೆ ನಾವು ಮುಂದೆ ಸಾಗುವಾಗ ನಮ್ಮ ಆನಂದವು ಪರಿಪೂರ್ಣವಾಗುತ್ತದೆ. ಪೇತ್ರನೇ, ಆಳಕ್ಕೆ ದೋಣಿ ನಡೆಸ್ತೀಯಾ? ಆಯ್ತಯ್ಯ, ನಡೆಸ್ತೇನೆ. ಪೇತ್ರನೇ, ಈಗ ನಿನ್ನ ಬಲೆಯನ್ನ ಬೀಸುವಿಯಾ? ಅಯ್ಯ, ರಾತ್ರೆಲ್ಲ ಪ್ರಯಾಸ ಪಟ್ಟಯ್ಯ. ನಮಗಿದ್ದಂತ ಜ್ಞಾನ, ನಮಗಿದ್ದಂತ ಬುದ್ಧಿ, ನಮಗಿದ್ದಂತ ತಿಳುವಳಿಕೆಯ ಮೇರೆಗೆ ನಾವು ಮೀನನ್ನು ಹಿಡಿಲಿಕ್ಕಾಗಿ ಬಂದೆವು, ಹಿಡಿಯೋ ಪ್ರಯತ್ನ ಮಾಡಿದೆವು, ಒಂದು ಮೀನು ಸಿಗ್ಲಿಲ್ಲ. ಆದರೂ ನೀನ್ ಹೇಳ್ತಾ ಇದೀಯಲ್ಲ, ನಿನ್ನ ಮಾತಿಗೆ ನಾವು ವಿಧೇಯತೆಯನ್ನು ತೋರ್ಪಡಿಸ್ತೇವೆ. ನೀನ್ ಆಜ್ಞಾಪಿಸ್ತಾ ಇದೆಯಲ್ಲ, ನಿನ್ನ ಆಜ್ಞೆ ನಾವು ಕೇಳ್ತೇವೆ. ನಿನ್ನ ಆಜ್ಞೆಯಂತೆ, ನಿನ್ನ ಅಪ್ಪಣೆಯಂತೆ ಬೀಸುತ್ತೇನೆ ಅಂತಂದು ಬಲೆ ಬೀಸಿದ ರಾಶಿ ರಾಶಿ ಮೀನುಗಳನ್ನ ಪಡೆದು ಸಂತೋಷವನ್ನ ಹೊಂದಿಕೊಂಡಂತವನಾದ, ಅದುವರೆಗೆ ನಿರಾಶೆಯಿಂದಿದ್ದ ಯೇಸು ಕ್ರಿಸ್ತನ ಮಾತನ್ನ ಕೇಳಿದಾಗ, ಆತನ ಆಜ್ಞೆಯಂತೆ ಬಲೆ ಬೀಸಿದಾಗ ನಿರಾಶೆ ಹೋಗಿ ಸಂತೋಷ ಉಂಟಾಯಿತು. ನಿರುತ್ಸಾಹ ಹೋಗಿ ಉತ್ಸಾಹ ಭರಿತನಾದ ಪೇತ್ರನು, ದುಃಖವು ಹೋಗಿ ಆನಂದ ಉಂಟಾಯಿತು ಪೇತ್ರನಿಗೆ. ನೀವು ನಿಮ್ಮ ಜೀವನದಲ್ಲಿ ಕರ್ತನ ಆಜ್ಞೆಯನ್ನ ಪರಿಪಾಲಿಸುವಂತವರಾಗಬೇಕು. ದೇವರ ಆಜ್ಞಾಪಿಸುವಾಗ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವಂತವರಾಗಬೇಕು. ನಾನೇನೋ ದೇವರ ಆಶೀರ್ವಾದ ಹೊಂದಿಕೊಳ್ಬೇಕಾಗಿದೆ, ಅದಕ್ಕೆ ಸ್ವಾಮಿ ನನಗೆ ಆಜ್ಞೆ ಕೊಡ್ತಾ ಇದ್ದಾನೆ. ನಾನೇನೋ ಮೇಲುಗಳನ್ನು ಪಡೆದುಕೊಳ್ಬೇಕಾಗಿದೆ, ಅದಕ್ಕೆ ಸ್ವಾಮಿ ನನಗೆ ಆಜ್ಞಾಪಿಸ್ತಾ ಇದ್ದಾನೆ. ನಾನೇನೋ ಒಳ್ಳೆದನ್ನ ಪಡೆದುಕೊಳ್ಬೇಕಾಗಿದೆ, ಅದಕ್ಕೆ ಸ್ವಾಮಿ ಆ ಒಳ್ಳೆದು ಮಾಡ್ಲಿಕ್ಕಾಗಿ, ಆಶೀರ್ವಾದ ಮಾಡ್ಲಿಕ್ಕಾಗಿ, ಮೇಲುಂಟು ಮಾಡ್ಲಿಕ್ಕೋಸ್ಕರವಾಗಿ ನನಗೆ ಆಜ್ಞಾಪಿಸ್ತಾ ಇದ್ದಾನೆ. ಆಜ್ಞೆಯಲ್ಲಿ ನಾನು ಆನಂದ ಪಡ್ತೇನೆ, ಆಜ್ಞೆಯನ್ನು ನಾನು ನೆರವೇರಿಸ್ತೇನೆ, ಆಜ್ಞೆ ಅಂತ ನಾನು ಮಾಡುತ್ತೇನೆ ಎಂಬುದಾಗಿ ನೀವು ಮುಂದೆ ಸಾಗುವಾಗ ನೀವು ಆನಂದವಾಗಿರ್ಲಿಕ್ಕೆ ಸಾಧ್ಯ. ಆನಂದವು ಪರಿಪೂರ್ಣವಾಗುವುದಕ್ಕೆ ಸಾಧ್ಯವಾಗುತ್ತದೆ.